ಕಾಳಿಕೆ ಜೀವದತ್ತ ವೀರಪ್ರಾಣಿ ರಾಯಣ್ಣನ ಬದುಕಿನ ಚಿತ್ರ ಸ್ಮೃತಿ ಪಟಲದಲ್ಲಿ ತೇಲಿ ಬರುತ್ತದೆ. ನಾಡ ಉಳಿವಿಗಾಗಿ ಹೋರಾಡುವುದು ಕೇವಲ ರಾಜರ ಕೆಲಸವಲ್ಲ, ಅದು ಸಾಮಾನ್ಯ ಜನರ ಆದ್ಯ ಕರ್ತವ್ಯ ಎಂದು ತೋರಿಸಿಕೊಟ್ಟಿದ್ದು ರಾಯಣ್ಣ. ಕಿತ್ತೂರು ಸಂಸ್ಥಾನವು ಬ್ರಿಟಿಷರ ವಶವಾದ ನಂತರ ಸ್ವಾತಂತ್ರ್ಯ ಪ್ರಿಯರೆಲ್ಲ ಸಂಗೊಳ್ಳಿ ರಾಯಣ್ಣನ ಮುಂಚೂಣಿ ನಾಯಕತ್ವದಲ್ಲಿ ಜೊತೆ ಸೇರಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದರು. ಇದರಿಂದಾಗಿ ರಾಯಣ್ಣನ ನೆನಪು ಇತಿಹಾಸದ ಪುಟದಲ್ಲಿ ಅಮರವಾಗಿವೆ. ರಾಯಣ್ಣನ ಬದುಕಿನ ವಿವರಗಳು ಜನಪದ ಸಾಹಿತ್ಯ ಮತ್ತು ಲಾವಣಿಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಕನ್ನಡ ನಾಡಿನ ವೀರಗ್ರಣಿ ಎನಿಸಿದ ಸಂಗೊಳ್ಳಿ ರಾಯಣ್ಣನಂತಹ ದೇಶಪ್ರೇಮ ನಮಗೆ ಸ್ಫೂರ್ತಿಯನ್ನು ನೀಡುತ್ತದೆ. ಅಂತಹ ಸ್ಫೂರ್ತಿ ಶಕ್ತಿಯನ್ನು ಮತ್ತೊಮ್ಮೆ ನಮಗೆ ನೃತ್ಯದ ಮೂಲಕ ತುಂಬಲು ಬರುತ್ತಿದ್ದಾರೆ 7ನೇ ತರಗತಿಯ ವಿದ್ಯಾರ್ಥಿಗಳು. ಅವರನ್ನು ಜೋರಾದ ಚಪ್ಪಾಳೆಯ ಮೂಲಕ ಬರಮಾಡಿಕೊಳ್ಳೋಣ. ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಪ್ರಮುಖರಾದ ಸಂಗೊಳ್ಳಿ ರಾಯಣ್ಣ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಯಾವ ರೀತಿ ಹೋರಾಟ ಮಾಡಿದರು ಎಂಬುದನ್ನು ನೃತ್ಯದ ಮೂಲಕ ತಮ್ಮ ಮುಂದೆ ಪ್ರದರ್ಶನ ಮಾಡಲಿದ್ದಾರೆ. ಎಲ್ಲರೂ ಜೋರಾದ ಚಪ್ಪಾಳೆಯ ಮೂಲಕ ಅವರನ್ನು ಸ್ವಾಗತಿಸಿದರು. ವಿಷಯವೇನೆಂದು ಕೇಳಿ ಮಹಾಮಂತ್ರಿಗಳೇ. ಸಾಹೇಬ್ರೆ, ತಾವು ಬಂದ ವಿಚಾರ ತಾಯಿಯವರಿಗೆ ತಿಳಿಸಿ. ನೀವು ಮಣ್ಣು ಒಪ್ಪಂದದ ಪ್ರಕಾರ ಕಪ್ಪವನ್ನು ಕೊಡುತ್ತಿಲ್ಲ ಯಾಕೆ? ನಾವು ನಿಮಗೆ ಕಪ್ಪ ಕೊಡಬೇಕೆ? ಕಪ್ಪ ಕೊಡಲು ನೀವೇನು ನಮ್ಮ ಒಡ ಹುಟ್ಟಿದವರೇ, ಬಂಧು ಬಳಗದವರೇ, ಇಲ್ಲ ದಾಯಾದಿಗಳೇ? ನಿಮಗೇಕೆ ಕೊಡಬೇಕು ಕಪ್ಪ? ಕಿತ್ತೂರು ನಿಮ್ಮಪ್ಪ ತಾತ ಮುತ್ತಾತಂದಿರು ಕಟ್ಟಿ ಬೆಳೆಸಿದ ಆಸ್ತಿ ಅಲ್ಲ, ಕನ್ನಡಿಗರ ಆಸ್ತಿ. ಈ ಕಿತ್ತೂರು ಯಾವ ಕಾರಣಕ್ಕೂ ಕಪ್ಪವನ್ನು ಕೊಡುವುದಿಲ್ಲ. ನೀವು ಚಿಮ್ಮದಂಡಿಗೆ ಚಲಾಟ ಆಡುತ್ತಿರುವಿರಿ, ಸಿದುಮತಿನ ಮೇಲೆ ಕುಳಿತು ಆಟ ಆಡುತ್ತಿರುವಿರಿ. ಇದರಿಂದ ಕಿತ್ತೂರಿನ ಪ್ರಾಣಹಾನಿ ಮಾನಹಾನಿ ಆಗುವುದು ಖಂಡಿತ. ಕನ್ನಡಿಗರ ಮಾನಾಭಿಮಾನ ನಿನ್ನಂತ ಕಚ್ಚಿನಾಗೆ ಗೊತ್ತೈತಿ. ಇದು ಕೆಚ್ಚದ ಕಲಿಗಳ ಬೀಡೈತಿ, ಅಂಜಿಕೆ ಮುದರಿದಿನ ನಾಡೈತಿ. ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನದ ಗೂಡೈತಿ. ಇಂಥ ನಾಡ್ಗ ನೀನು ಜೀವ ಭಯ ತೋರಿಸ್ತಿ. ಬದುಕುವ ಆಸ್ತಿ ನಿಮ್ಗಿದ್ದಂಗಿಲ್ಲ, ನಿಮ್ಮನ್ನು ಉಳಿಸೋ ಆಸ್ತಿ. ಗಂಡು ಮೆಟ್ಟಿದ ನಾಡು ಇದು ಗಂಡುಗಲಿಗಳ ಬೀಡು. ಗಂಡು ಮೆಟ್ಟಿದ ನಾಡು ಇದು ಗಂಡುಗಲಿಗಳ ಬೀಡು. ಬಂಡು ಮಾಡದ ದಂಡು ಬಂಡಾಯವೆತ್ತಿದೆ ನೊಂದು. ಬಂಡು ಮಾಡದ ದಂಡು ಬಂಡಾಯವೆತ್ತಿದೆ ನೊಂದು. ಕಾಡು ಮೇಡನು ಒಲೆದು ಕಟ್ಟುಪಾಡನು ಮುರಿದು. ಕಾಡು ಮೇಡನು ಒಲೆದು ಕಟ್ಟುಪಾಡನು ಮುರಿದು. ಫಿರಂಗಿ ಪುಂಡರ ರೊಂಡವ ಕಡಿಯಲು ಸತ್ರಧಾರಿ ಸಂಖ್ಯೆಯಾಗಿ ನುಂಗಿದೆ ನೋಡು. ಗಂಡು ಮೆಟ್ಟಿದ ನಾಡು ಇದು ಗಂಡುಗಲಿಗಳ ಬೀಡು. ಗಂಡು
ಕೇಳಿ. ಒಂದು ಹೆಣ್ಣನ್ನು ರಣನೀತಿಯಿಂದ ಗೆಲ್ಲಲಾಗದೆ ವಂಚನೆಯಿಂದ ಬಂಧಿಸಲು ಬಂದಿರುವೆಯಾ ಫಿರಂಗಿ ನಾಯಿ? ಈ ಅಪರಾಧಗಳಿಗೆಲ್ಲ ಮುಖ್ಯ ಕಾರಣಕರ್ತನಾದ ರಾಯಣ್ಣನನ್ನು ರಾಜದ್ರೋಹಿ, ದಂಗೆಕೋರ, ಅಪರಾಧಿ ಎಂದು ಪರಿಗಣಿಸಿ ಗಲ್ಲು ಶಿಕ್ಷೆಗೆ ಗುರಿ ಮಾಡಬೇಕೆಂದು ನ್ಯಾಯಾಲಯವು ಆಜ್ಞೆ ಮಾಡುತ್ತಿದೆ. ರಾಯಣ್ಣ, ನಿನ್ನ ದೇಶಭಕ್ತಿಗೆ ನಾನು ತಲೆಬಾಗುತ್ತೇನೆ. ಜನವರಿ 26ರಂದು ಗಲ್ಲಿಗೇರಿದ ಸಂಗೊಳ್ಳಿ ರಾಯಣ್ಣನ ಕಳೇಬರವನ್ನು ಅಲ್ಲಿದ್ದ ಅವನ ಅಭಿಮಾನಿಗಳು ದೇವಲೋಕದ ಪಾರಿಜಾತ ಪುಷ್ಪಮಾಲೆಯಂತೆ ಎತ್ತುಕೊಂಡೊಯ್ದು ಸಮಾಧಿ ಮಾಡಿದರು. ರಾಷ್ಟ್ರಪ್ರೇಮಿ ಸಂಗೊಳ್ಳಿ ರಾಯಣ್ಣ ಮರಣವಾದ ಸುಮಾರು 116 ವರ್ಷಗಳ ನಂತರ ರಾಯಣ್ಣನ ನುಡಿಯಂತೆ ನಟ್ಟ ನಡು ರಾತ್ರಿಯಲ್ಲಿ ದೇಶ ಬಿಟ್ಟು ಹೋಗುವ ಪ್ರಸಂಗ ಬ್ರಿಟಿಷರಿಗೆ ಬಂದೊದಗಿತು. ಅಚ್ಚರಿ ಏನೆಂದರೆ ರಾಯಣ್ಣನ ಹುಟ್ಟಿದ ದಿನವಾದ ಆಗಸ್ಟ್ 15ರಂದೇ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿತು. ಗಲ್ಲಿಗೇರಿದ ದಿನವಾದ ಜನವರಿ 26ರಂದೇ ಭಾರತ ಗಣರಾಜ್ಯವಾಗಿದ್ದು ದೇಶಪ್ರೇಮ, ಸ್ವಾಮಿ ನಿಷ್ಠೆ, ತ್ಯಾಗ ಬಲಿದಾನಗಳ ಪ್ರತೀಕ ರಾಯಣ್ಣ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ.